ಜ್ವರ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ಡಾಕ್ಟ್ರು ಕಾಂಪೌಂಡ್ರೇ ಆಗಬೇಕಾಗಿಲ್ಲ. ಅದು ತುಂಬ ಸುಲಭ. ನಿಮಗೂ ಯಾವತ್ತಾದ್ರೂ ಹೇಳ್ಕೊಡ್ತೀನಿ. ನೀವು ಹೇಳ್ಕೊಡಮ್ಮ. ನೀವು ಹೇಳ್ಕೊಟ್ರೆ ನಮ್ಮ ರಾಮ ಬೀರ್ನ ಕಲಿತಾನೆ ಅಲ್ವೇನು ಕಲ್ಲರಮ್ಮ? ರಾಜೀವ ಸರ್, ಸುಸ್ತಾಗ್ಬಿಟ್ಟಿದೆ, ಸಂಜೆ ನೋಡೋಣ. ಸರಿ ಸರ್. ಮಾವ ಬನ್ನಿ. ನಂದಿತಾ, ಸ್ವಲ್ಪ ಟೀ ಕೊಡಮ್ಮ. ಸರಿ ಮಾವ. ಶಾರದಕ್ಕ ಹೇಗಿದ್ದಾರೆ? ಚೆನ್ನಾಗೇ ಇದ್ದಾರೆ ಮಾವ. ನಾನು ಎಷ್ಟು ಹೇಳಿದ್ರು ಕೇಳದೆ ಈಗಷ್ಟೇ ಎಲ್ಲೋ ಹೊರಗೆ ಹೋದ್ರು. ಎಲ್ಲಿಗೆ ಹೋದ್ರು ಅವರು? ತುಂಬಾ ಸುಸ್ತು ಅಂತಿದ್ರಲ್ಲ. ನಾನು ಹೇಳ್ದೆ ರೆಸ್ಟ್ ತಗೊಳಕ್ಕೆ. ಅವರೆಲ್ಲ ನನ್ನ ಮಾತು ಕೇಳ್ತಾರೆ ಮಾವ. ನಿನ್ನ ಕೆಲಸ ನೀನು ನೋಡ್ಕೊ ಅಂತ ಹೇಳಿ ಅವ್ರ ಪಾಡಿಗೆ ಅವ್ರು ಹೊರಗೆ ಹೊಟ್ಟೋದ್ರು. ಅವರು ನನಗಿಂತ ವಯಸ್ಸಲ್ಲಿ ತುಂಬ ದೊಡ್ಡವರು. ಅವ್ರಿಗೆ ತಿರುಗಿ ಮಾತಾಡೋದು ಚೆನ್ನಾಗಿರಲ್ಲ ಅಂತ ನಾನೇ ಸುಮ್ಮನಾಗೋದೆ. ಅಯ್ಯೋ ಶಾರದಕ್ಕ, ಏನಾಯ್ತು ನಿಮಗೆ? ಬಾವ ಏನಾಯ್ತು? ಅಯ್ಯೋ ಶಾರದವಂಗೆ ಸ್ಯಾನೆ ಹುಷಾರಿಲ್ಲ. ಅಯ್ಯೋ ಕುಡಿ ಬಾವ. ಏ ಚಂದ್ರಿ, ನೀರು ತಗೊಂಡ್ ಬಾ. ಶಾರದಕ್ಕ, ಇಷ್ಟೊಂದು ಬಳಲ್ ಬಿಟ್ಟಿದ್ರಲ್ಲ, ಬನ್ನಿ ಬನ್ನಿ, ನೋಡ್ಕೊಂಡು ಬನ್ನಿ. ಕೂತ್ಕೊಳ್ಳಿ. ಶಾರದಕ್ಕ, ನೀವ್ ಯಾಕೆ ಆಚೆ ಹೋಗಕ್ ಹೋದ್ರಿ? ಅಪ್ಪಯ್ಯ ತಲೆ ಸುತ್ತ ಬಿದ್ದೋಗ್ಬಿಟ್ಟವ್ರೆ. ಡಾಕ್ಟ್ರು ತಾವು ತೋರ್ಸಿದ್ಕೆ ರಕ್ತದ ಒತ್ತಡ ಸ್ಯಾನೆ ಆಗೈತೆ ಅಂತ ಹೇಳವ್ರೆ. ಮಾತ್ರೆ ಬೇರೆ ಕೊಟ್ಟವ್ರೆ, ಬೆಳಗ್ಗೆ ಸಾಯಂಕಾಲ ತಗೋಬೇಕಂತೆ. ಅಯ್ಯೋ ದೇವ್ರೆ, ನಾನು ಹೇಳ್ದೆ, ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಏ ಚಂದ್ರಿ, ಬೇಗ ನೀರು ತೊಗೊಂಬಾರೆ. ಎಷ್ಟೊತ್ತೆ? ರಾಮ, ನೀ ಶಾರದವನ್ ಜೊತೆಗೆ ಇದ್ಯಲ್ವಾ? ನೀ ಹೇಳೋದು ಬೇಡವಲ್ಲ? ಅಪ್ಪಯ್ಯ ನಾನಿದ್ನಿಲ್ಲ, ಜಾನಕಿ ಮೇಡಮ್ಮೇ ಶಾರದವನ್ ನೋಡಿ ಅವ್ರ ಮನೆ ಕರ್ಕೊ ಹೋಗಿದ್ರು. ಅವರೇ ಡಾಕ್ಟರ್ ತರ ನೋಡ್ಕೊಂಡ್ರು. ಮೇಡಮ್ಮ? ಮೇಡಮ್ಮು ನಮಗೋಸ್ಕರ ತುಂಬಾ ಸಹಾಯ ಮಾಡೋರೆ. ಒಂದ್ಸಲ ಅವ್ರನ್ನ ಭೇಟಿ ಮಾಡಿ ಧನ್ಯವಾದ ಹೇಳ್ಬೇಕಲ್ಲ. 90 30 19 88 48. ಏನ್ಲ ಅದು? ಅಪ್ಪಯ್ಯ ಧನ್ಯವಾದ ತಿಳಿಸ್ಬೇಕು ಅಂದ್ರಲ್ಲ, ಅದಕ್ಕೆ ಅವ್ರ ಫೋನ್ ನಂಬರ್ ಹೇಳಿದೆ. ಶಾರದಕ್ಕ, ನೋಡಿದ್ರ ಬತ್ತ ಬತ್ತ ನಮ್ಮ ಪೈಲ್ವಾನ ಸಾನೆ ಬುದ್ಧಿವಂತ ಆಗ್ತಾವನೆ. ತಗೊಳ್ಳಿ.
ಶಾರದಕ್ಕ, ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ. ಇವತ್ತೆಲ್ಲ ಕೆಲಸ ನನ್ನ ಸೊಸೆ ನೋಡ್ಕೊಂತಾಳೆ ಅಲ್ವೇನಮ್ಮ? ಸರಿ ಮಾವ. ಪರವಾಗಿಲ್ಲ ಸಾಹೇಬ್ರೆ. ಏನು ಬೇಡ, ನನ್ನ ಸೊಸೆ ಮಾಡ್ತೀನಿ ಅಂತ ಹೇಳ್ದ ಇಲ್ವಾ? ಚಂದ್ರಿ, ನೀವು ಅವಳಿಗೆ ಸಹಾಯ ಮಾಡು. ಅಪ್ಪಯ್ಯ, ನಾನು ಶಾರದವನ್ನ ನನ್ನ ಕೋಣೆ ಕರ್ಕೊ ಹೋಗ್ತೀನಿ. ಶಾರದವ ಬಾ ಹೋಗೋಣ ಮೇಲ್ಕೆ. ಹುಷಾರು. ಅಕ್ಕವ್ರೆ ಬನ್ನಿ, ಕೆಲಸ ಮಾಡುಮ. ಅಮ್ಮ, ರಾಮೋರ್ಗೆ ಶಾರದಕ್ಕ ನೋಡೋಕೆ ಏನು ಪ್ರೀತಿ ಅಂತ್ಯ. ಅಬ್ಬಾ, ಶಾರದಕ್ಕೂ ಅಷ್ಟೇ ರಾಮೋರ್ ಅಂದರೆ ಪ್ರಾಣ. ಎಂಥವ್ರಿಗೆ ಅವ್ರನ್ನ ನೋಡಿದ್ರು ಹೊಟ್ಟೆಗೆ ಚಾಗೆ ಆಗತ್ತೆ. ಚಿಕ್ಕ ವಯಸ್ಸಿಂದ ರಾಮು ಅವ್ರನ್ನ ನೋಡ್ಕೊಂಡಿದ್ದು ಶಾರದಕ್ಕನೇ ಅಲ್ವಾ? ಸಹಜವಾಗಿ ಪ್ರೀತಿ ಇದ್ದೇ ಇರುತ್ತೆ. ಏನು ಹೇಳಿದ್ರು ಸುಶಿ, ರಾಮು ಮನಸ್ಸು ತುಂಬ ಒಳ್ಳೇದು. ಅಷ್ಟು ಮೃದು ಮನಸ್ಸಿನ ಒಳ್ಳೆ ಮನುಷ್ಯನ ನಾನು ಇಷ್ಟುವರೆಗೂ ನೋಡೇ ಇಲ್ಲ. ನೀವು ಊಟ ಮಾಡ್ತಾ ಇರಿ, ನಾನು ಬಂದೆ. ಅನ್ನ ಬಡ್ಸೆ. ಹಾಂ. ಹಲೋ. ಹಲೋ ಜಾನಕಿ ಮೇಡಮ್ಮ. ಹೌದು, ನೀವು ಯಾರು ಮಾತಾಡ್ತಿರೋದು? ನಮಸ್ಕಾರ ಕಣಮ್ಮ, ನಾನು ಅಪ್ಪಣ್ಣ ಮಾತಾಡ್ತಾ ಇದ್ದೀನಿ. ಹಾಂ ಸರ್, ಹೇಳಿ. ನೀವು ಶಾರದಕ್ಕನ ಕರ್ಕೊಂಡೋಗಿ ನೋಡ್ಕೊಂಡ್ರಿ ಅಂತ ಗೊತ್ತಾಯ್ತು. ತುಂಬ ಸಂತೋಷ ಆಯಿತು. ಥ್ಯಾಂಕ್ಸ್ ಕಣಮ್ಮ. ಥ್ಯಾಂಕ್ಸ್ ಇಲ್ಲ ಯಾಕೆ ಸರ್, ಅದು ನನ್ನ ಕರ್ತವ್ಯ. ನಮ್ಮೂರಿಗೇನಾದ್ರು ಆದರೆ ನಾವೇ ನೋಡ್ಕೋಬೇಕಲ್ವಾ? ನಿನ್ನ ಸ್ವಭಾವ ನನಗೆ ತುಂಬ ಇಷ್ಟ ಆಯಿತು ಕಣಮ್ಮ. ಈಗ ಶಾರದಕ್ಕ ಹೇಗಿದ್ದಾರೆ? ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ನಿನಗೆ ಯಾವಾಗ ಬಿಡುವಾಗುತ್ತೋ ಆಗ ಒಂದ್ಸಲ ಬಂದು ನನ್ನ ನೋಡಮ್ಮ. ಸರಿ ಸರ್, ಖಂಡಿತ. ಸರಿನಮ್ಮ, ಒಳ್ಳೇದಾಗಲಿ. ಎಲ್ಲೋ ಎಲ್ಲೋ ಯಾಕಲ ನೀನು ಮಾತಾಡ್ಬೇಕಾಗಿತ್ತೇನಲ್ಲ? ಇಲ್ಲಪ್ಪಯ್ಯ, ಫೋನ್ ಮಾಡಿದವರು ಅಂತ ನೋಡ್ತಿದ್ದೆ ಅಷ್ಟೇಯ. ರಾಮ, ಜಾನಕಿ ಮೇಡಮನ್ನ ಯಾವಾಗಾರ ಒಂದ್ಸಲ ಭೇಟಿ ಮಾಡ್ಬೇಕಲ್ಲ. ಸರಿ, ನೀನು ಶಾರದವನ್ನು ನೋಡ್ಕೊ. ಅದಕ್ಕೆಮ್ಮ ಊಟ ರೆಡಿ ಮಾಡಿದ್ಮ್ಯಾಕೆ ಹೊರಗೆ ಅಂತ. ಹಾಂ, ಉಪ್ಪು 2 ಚಮಚ. ಟೇಬಲ್ ಸ್ಪೂನಾ ಟೀ ಸ್ಪೂನಾ? ಅದನ್ನ ಯಾರು ನಿಮ್ಮ ತಾತ ಹೇಳ್ತಾರ? ಸಾಕಾಗುತ್ತಾ? ಅಚ್ಚ ಖಾರದ ಪುಡಿ, ಖಾರದ ಪುಡಿ. ಭಾವಂಗೆ ಖಾರ ಇಷ್ಟನಾ?
ಅಕ್ಕ ಚಪಾತಿ ಹಿಟ್ಟು ನೋಡಿ ರೆಡಿ ಆಗೈತೆ. ಚಪಾತಿ ಮಾಡಮ್ಮ. ಈ ಲಟ್ಟಂಗೆಲ್ಲ ಮೊಟ್ಟೆ ಕೊಡ್ತೀನಿ. ಚಪಾತಿ ಹಿಟ್ಟು ಕಲ್ಸಿ ಅಂದ್ರೆ ದೋಸೆ ಹಿಟ್ಟು ಮಾಡಿದಾಳೆ. ಈಗ ಚಪಾತಿ ಹಿಟ್ಟು ತರ ಕಲ್ಸೆ. ಸರಿ. ಓ ವಿಡಿಯೋ ಬೇರೆ ಮುಂದೆ ಹೊರಟೋಯ್ತು, ಮತ್ತೆ ರಿವೈಂಡ್ ಮಾಡಬೇಕು. ದೋಸೆ ಹಿಟ್ಟು ಮಾಡ್ತಿದ್ಯಲ್ಲ, ಚಪಾತಿ ಮಾಡು. ನನ್ನನ್ನು ನೋಡ್ತಾಳೆ. ಸಾಂಬಾರ್ ಪುಡಿ ಬೆಳ್ಳಗಿರುತ್ತಾ? ಇಲ್ಲಿ ಕಲರ್ ಚೇಂಜ್ ಇದೆ. ಇದ್ರೆ ಇರ್ಬೋದೇನೋ. 4 ಚಮಚ. ಅಯ್ಯ ಇದೇನಿದು? ಈಟೊಂದು ಕಲಿಸ್ತಿದ್ರು ಗಟ್ಟಿನೇ ಆಗ್ತಿಲ್ಲ. ಇನ್ನೂ ನೀರು ಹಾಕಿದ್ರೆ ಗಟ್ಟಿ ಆಗ್ಬೋದೇನ? ಏನ್ ದಡ್ಡಿ, ನೀರ್ ಹಾಕಿದ್ರೆ ಗಟ್ಟಿ ಆಗತ್ತೇನೆ? ಮತ್ತಿನ್ ಏನಂಕ ಚಪಾತಿ ಮಾಡೋದಿದ್ರಾಗೆ? ಹಿಟ್ಟು ತಗೊಂಡು ಮಿಕ್ಸ್ ಮಾಡು. ಸರಿ. ಬಾವ ತಿನ್ನಿ. ಬಾವ ಮಾವ ಹೇಗಿದೆ ಅಂತ ಹೇಳಿ. ಅಪ್ಪಯ್ಯ ಬೇಡ, ತಿನ್ಬೇಡಿ ಅಪ್ಪಯ್ಯ. ಶತ್ರುಗೂ ಇಂಥ ಊಟ ಮುಡುಕ್ಬಾರ್ದಪ್ಪಯ್ಯ. ಇದಕ್ಕಿಂತ ನಾನೇ ಸಂದಾಕ್ ಮಾಡ್ತಿದ್ನೋ ಏನೋ. ಅಶೋಕ, ಅನ್ನಕ್ಕೇನು ಅನ್ಬಾರ್ದಕ್ಕಲ್ಲ. ಸಾಹೇಬ್ರೆ, ಸೊಸೆಮ್ಮ ಒಬ್ಬರೇ ಅಡುಗೆ ಮಾಡಿ ಸುಸ್ತಾಗೈತೆ ಅಂತ ಕಾಣಿಸ್ತೈತೆ. ಅದಕ್ಕೆ ಎಡವಟ್ಟಾಗೈತೆ. ಒಂದು 5 ನಿಮಿಷ ಸಮಯ ಕೊಟ್ಟರೆ ನಾನು ಬೇರೆ ಅಡುಗೆ ಮಾಡ್ಕೊಂಬರ್ತೀನಿ. ನಂದಿತಾ, ಬೆಳಿಗ್ಗೆ ನೀನು ಸ್ಪೆಷಲ್ ಮಾಡ್ತೀನಿ ಅಂದಿಲ್ಲ, ಆಗ ನಾನು ನಿನಗೇನು ಹೇಳಲಿಲ್ಲ. ಆದರೆ ಈಗ ಹೇಳ್ತೀನಿ, ನಮ್ಮ ಕೈಯಿಂದ ಆಗಲ್ಲ ಅನ್ನೋದನ್ನು ಜಾಸ್ತಿ ಉತ್ಸಾಹದಲ್ಲಿ ಹೇಳೋದು ತಪ್ಪು. ಇನ್ನೊಬ್ಬರಿಗೆ ಮಾತು ಕೊಡೋಕ್ಕಿಂತ ಮುಂಚೆ ನಮ್ಮಿಂದ ಅದಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಬೇಕು. ಹಸಿವಿದ್ದಾಗ ಬರೀ ಗಂಜಿ ಅನ್ನ ಕೂಡ ಅಮೃತವಾಗಿರುತ್ತೆ. ತುಂಬ ಮನಸ್ಸಿನಿಂದ ಮಾಡಿದರೆ ತಿಂದವನಿಗೆ ನೆಮ್ಮದಿ ಸಿಗುತ್ತೆ. ಇನ್ನು ಮುಂದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡು. ಅನ್ನಪೂರ್ಣೇಶ್ವರನ ಆಡ್ಕೊಳ್ಳೋ ಪಾಪ ಕಟ್ಕೋಬಾರ್ದು.
ನಡವಳಿಕೆನೆ ನಿನಗೆ? ಎಲ್ಲ ನನ್ನ ಕರ್ಮ. ಮಾಡೋದೆಲ್ಲ ಇವರು, ಬೈಸ್ಕೊಳ್ಳೋಳು ಮಾತ್ರ ನಾನು. ಏನೇ ಅದು? ಏನೂ ಇಲ್ಲ ಅಕ್ಕವ್ರೆ. ರಾಮ, ಈಗ ಹೆಂಗಿದೆ ಶಾರದವ? ಸಂದಾಕಿವ್ನಿ ರಾಮ. ತಕ ಇದೇನು ಶಾರದವ? ಮೇಡಮ್ಗೋಸ್ಕರ ಒಬ್ಬಿಟ್ಟು ಮಾಡಿವ್ನಿ, ತಕೊಂಡೋಗಿ ಕೊಡು. ಶಾರದವ, ಮೊದಲೇ ಹುಷಾರಿಲ್ಲ, ಇವಾಗ ಯಾಕೆ ಇದನ್ನ ಮಾಡೋಕೋದೆ? ನಿನ್ನೆ ಆ ಹುಡುಗಿ ಹೇಳಿಲ್ವೇನ್ಲ, ನೀವು ಮಾಡೋ ಒಬ್ಬಿಟ್ಟು ನನಗೆ ಶಾನೆ ಇಷ್ಟ, ತಿನ್ಬೇಕು ಅನಿಸ್ತೈತೆ ಅಂತ, ಅದಕ್ಕೆ ಮಾಡಿವ್ನಿ, ತಕೊಂಡೋಗಿ ಕೊಡು. ಆದರೂ ಇವತ್ತೇ ಮಾಡಬೇಕಿತ್ತೆ. ಹಂಗಲ್ ಕಣ್ರಮ್ಮ, ಆ ಹುಡುಗಿ ಯಾರೋ ನಾವು ಯಾರೋ, ನಮ್ಗೇನಾಗಬೇಕು ಹೇಳು? ಆದರೂ ನಾನು ಹುಷಾರಿಲ್ಲ ಅಂದಾಗ ಸ್ವಂತ ಮನೆಯವ್ರ ಥರ ನನ್ನನ್ನು ಏಟ್ ಚೆಂದಾಗಿ ನೋಡ್ಕೊಂಡವಳೆ. ಅಂಥ ಹುಡುಗಿಗೆ ಒಬ್ಬಟ್ಟೇನು ಏನು ಬೇಕಾದರೂ ಮಾಡ್ಕೊಡ್ಬೋದು. ತಕ ಸರಿ ಶಾರದವ. ತಗ ಬರ್ತೀನಿ. ಕೋಟಿಗೊಬ್ಬ ನಮ್ಮ ರಾಮ. ಮೇಡಮ್, ಜಾನಕಿ ಮೇಡಮ್, ನಿಂತ್ಕೊಳ್ಳಿ. ಮೇಡಮ್. ರಾಮು ಅವರೇ, ನೀವಾ ಇಲ್ಯಾಕೆ ನಿಂತಿದ್ರಿ? ಅದು ನಿಮ್ಮ ನುಡಿಕೊಂಡೆ ಬಂದೆ. ಬೇರೆ ಕಡೆ ಎಲ್ಲ ಶಾನೆ ಜನ ಓಡಾಡ್ತಿರ್ತಾರಲ್ವಾ, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡೆ. ಇದೇನು? ಇದು ನಿಮಗೆ ಶಾರದವ ಮಾಡಿಕೊಟ್ಟಿರೋದು. ನಂಗ? ಏನು? ತಕೊಳ್ಳಿ, ನೀವೇ ನೋಡಿ. ವಾವ್, ಒಬ್ಬಟ್ಟು. ಅಲ್ಲ, ನಾನು ನೆನ್ನೆ ಅಷ್ಟೇ ಕೇಳಿದೆ, ಆಗಲೇ ಮಾಡಿಸ್ಕೊಂಡು ತಗೊಂಬಂದ್ರಾ? ಶಾರದಕ್ಕ ಹುಷಾರಿಲ್ಲ ಅಂತ ಹೇಳಿದ್ರಿ, ಅವ್ರು ಯಾಕೆ ತೊಂದರೆ ತಗೊಳಕ್ ಹೋದ್ರು? ನೀವಾದರೂ ಹೇಳೋದಲ್ವಾ? ಅಯ್ಯೋ, ಶಾರದವಂಗೆ ಈ ವಿಚಾರದಲ್ಲಿ ಯಾರು ಹೇಳೋಕ್ಕಾಗಿಲ್ಲ. ಯಾರ ಮೇಲಾರ ಪ್ರೀತಿ ತೋರಿಸ್ಬೇಕು ಅಂದರೆ ಆಗಿಂದಾಗಲೇ ತೋರಿಸ್ಬಿಡ್ತಾರೆ. ನೀವೂ ಅವ್ರ ಹಾಗೇನೆ. ನಾನಾ? ಇಲ್ಲ ಇಲ್ಲ, ನಾನ್ಯಾವ ಪ್ರೀತಿ ತೋರಿಸ್ದೆ? ಅಂದರೆ ದೋಸ್ತಿ ಇದು. ನಾನು ಹೇಳಿದ್ದು ನೀವು ಶಾರದಕ್ಕನ್ ಥರ ಸೀದಾ ಸಾದಾ ಸ್ವಭಾವದವರು ಅಂತ. ಓ, ಹಂಗ ಇರ್ಬೋದೇನೋ, ಶಾರದವನಿಂದ ಕಲ್ತ್ಕೊಂಡಿರ್ಬೋದೇನೋ. ನಿಮ್ತ ಒಂದು ಹೇಳ. ಏನು? ಶಾರದವ ಅಂದರೆ ನಂಗೆ ಸ್ಯಾನೆ ಇಷ್ಟ. ನನಗೋಸ್ಕರ ಅದೇಟೊಂದು ಮಾಡವಳೆ. ಶಾರದವಂಗೂ ಅಷ್ಟೇ, ನಾನು ಅಂದರೆ ಪ್ರಾಣ. ನೀವು ನೆನ್ನೆ ಅವಳಿಗೆ ಮಾಡಿರೋ ಸಹಾಯನ ನಾನು ಸಹಾಯ ಗಂಟ ಮರೆಯೋಕ್ಕಿಲ್ಲ. ಸ್ಯಾನೆ ಥ್ಯಾಂಕ್ ಯು.